ಆಹಾ. ಈ ಸ್ಥಳಕ್ಕೆ ಭೇಟಿ ನೀಡಿದ ನಾವೇ ಧನ್ಯರು. ಇಲ್ಲಿ ನಿಮಗೆ ಬೆಳಗಿನ ಮಧ್ಯಾಹ್ನದ ಪ್ರಸಾದ ಮತ್ತು ಸಂಜೆಯ ಪ್ರಸಾದ 2 ಹೊತ್ತು ಮಹಾಪ್ರಸಾದ ಉಂಟು. ಯಾವ ಕೊರತೆಯೂ ಇಲ್ಲ, ಜನಸಂದಣಿ ಜಾಸ್ತಿ ಇಲ್ಲ, ಬಹಳ ಪ್ರಶಾಂತವಾಗಿದೆ. ಮನಸ್ಸಿಗೆ ಬಹಳ ನೆಮ್ಮದಿ, ಶಾಂತಿಯನ್ನು ತಂದುಕೊಡುವಂಥ ಸ್ಥಳ. ನೀವು ಹಾಗೆಯೇ ಕೆಳಗೆ ಬಂದರೆ ನಾನು ಹಡೆದವ್ವ ಹೆಸರು ಪ್ರಕೃತಿ ಮಾತೆ, ಅನುಗಾಲ ಬಾಳಿದವಳು ಅರಸಿಯಂತೆ. ಆಹಾ, ಆ ಜುಳು ಜುಳು ನದಿ ನೋಡಿ ಹೇಗೆ ಹರಿತಾ ಇದೆ. ನಾನು ಹಡೆದವ್ವ ಹೆಸರು ಪ್ರಕೃತಿ ಮಾತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ರಕೃತಿ ಮಾತೆ ಮುಂದೆ ನಾವೇನೂ ಮಾಡೋಕ್ಕಾಗಲ್ಲ, ಎಲ್ಲ ನಶ್ವರ. ನೀವೇನೇ ನಿಮ್ಮ ಇದನ್ನು ಇಟ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಲೋಪ ದೋಷ ಏನಾದರೂ ಇಟ್ಕೊಳ್ಳಿ, ನೀವು ಪ್ಲ್ಯಾನ್ ಮಾಡಿ, ಯಾವ ಪ್ಲ್ಯಾನೂ ನಡೆಯಲ್ಲ. ಎಲ್ಲ ಆ ತಾಯಿ ಮೊದಲೇ ಡ್ರಾಮಾ ಫಿಕ್ಸ್ ಮಾಡಿಬಿಟ್ಟಿರ್ತಾಳೆ. ಪ್ರಕೃತಿ ಮಾತೆ ಹೇಳ್ತಾಳೆ, ಎಲ್ಲವೋ ಮನುಷ್ಯ, ನಾನು ನಿನಗೆ ಉಸಿರಾಡೋಕ್ಕೆ ಗಾಳಿ ಕೊಡ್ತೀನಿ, ಪ್ರಾಣ ಕೊಡ್ತೀನಿ, ನೀರು ಕೊಡ್ತೀನಿ, ಆಕಾಶ ಭೂಮಿ ಎಲ್ಲ ಸೇರಿ ನಿಮ್ಮನ್ನು ನಾನು ಕಾಪಾಡ್ತೀನಿ. ಆದರೆ ನೀವು ನನ್ನ ಬುಡಕ್ಕೆ ಎಲ್ಲ ತರ್ತಿರಲ್ಲೋ, ಎಲ್ಲೋ ಮನುಷ್ಯ, ಮೂರ್ಖ ಮನುಷ್ಯ, ನಿಲ್ಲಿಸು, ಈ ಪ್ರಕೃತಿನ ಹಾಳು ಮಾಡೋದು ನಿಲ್ಲಿಸು ಅಂತ ಪ್ರಕೃತಿ ಮಾತೆ ಕೂಗಿ ಕೂಗಿ ಹೇಳ್ತಾ ಇದ್ದಾಳೆ ಇವತ್ತು. ನಿಮ್ಮ ಮನೆ ಮುಂದೆ ಒಂದು ಸಣ್ಣ ಜಾಗ ಇದ್ದರೆ ಅದನ್ನು ಸಿಮೆಂಟ್ ಹಾಕಬೇಡಿ, ಅಲ್ಲಿ ಒಂದು ಗಿಡಗಳನ್ನು ಬೆಳೆಸಿ. ಸಿಮೆಂಟ್ ಹಾಕಿ ನೀವು ಮುಚ್ಚಿಬಿಟ್ರೆ ತಾಯಿಗೆ, ಭೂಮಿ ತಾಯಿ ಅಳ್ತಾಳೆ. ಅವಳು ಹೇಳ್ತಾಳೆ, ಅಯ್ಯೋ ಪಾಪಿಗಳ, ನಿಮ್ಗೆ ಉಸಿರಾಡೋಕ್ಕೆ ನಾನು ಗಾಳಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಆದರೆ ನೀವು ಸಿಮೆಂಟ್ ಹಾಕಿ ಕಾಂಕ್ರೀಟ್ ಕಾಡನ್ನ ಮಾಡ್ತಾ ಇದ್ದೀರಲ್ಲೋ, ಒಳ್ಳೆ ಉತ್ತಮವಾದ ವಾತಾವರಣ ಇರೋವಂಥ ಕಾಡನ್ನ, ಚೆನ್ನಾಗಿರೋದನ್ನು ನೀವು ಹಾಳು ಮಾಡಿ ಅದನ್ನು ಕಾಂಕ್ರೀಟ್ ಹಾಕಿ ಮುಚ್ಚಿ ಎಲ್ಲ ಒಂದೇ ಸಲ ನಿಮ್ಮನ್ನೆಲ್ಲ ನಾಶ ಮಾಡ್ತೀನಿ, ಸರ್ವನಾಶ ಮಾಡ್ತೀನಿ, ಹೀಗೆ ಮಾಡ್ತಾಯಿದ್ರೆ ಅಂತ ಪ್ರಕೃತಿ ಮಾತೆ ನಿಮಗೆ ಮೇಲಿಂದ ಮೇಲೆ ಚೇತಾವಣೆಯನ್ನು ಕೊಡ್ತಾ ಇದ್ದಾಳೆ. ಆದರೂ ಕೂಡ ನಾವು ಯಾರೂ ಕೇಳ್ತಾ ಇಲ್ಲ. ಅದು ಒಂದಿನ ಬರುತ್ತೆ. ನಮ್ಮ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ನಮ್ಮ ಭೂಮಿ 3 ಭಾಗದಷ್ಟು ಬರೀ ನೀರು, 1 ಭಾಗ ಮಾತ್ರ ಭೂಮಿ ಇದೆ. ಆದರೆ ನಾವು ಅದನ್ನೆಲ್ಲ ಏನೂ ಅರ್ಥಕೊಳ್ಳಲ್ಲ. ಎಲ್ಲಿ ನೋಡಿದ್ರೂ ಬಿಲ್ಡಿಂಗ್ ಕಟ್ಟಬೇಕು, ಫ್ಲ್ಯಾಟ್ ಕಟ್ಟಬೇಕು, ಮನೆ ಬಾಡಿಗೆ ಬರಬೇಕು, ಬರೀ ಎಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವರು ಜಗಳ ಆಡಿಕೊಂಡು ಕಾಲ ಕಳೀತಾ ಇರೋದು. ನೋಡಿ, ಇದೆಲ್ಲ ನೋಡಿ, ಆ ಜಗನ್ಮಾತೆ ಎಷ್ಟು ಸುಂದರವಾಗಿ ಇದ್ದಾಳೆ ಅಂದರೆ, ನೀವು ಎಷ್ಟೇ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ನಶ್ವರ, ಅದೆಲ್ಲ ನಶ್ವರ. ನಗ್ನಗ್ತಾ ನಿಮ್ಮ ಜೀವನವನ್ನು ಸಾಗಿಸಿ ಭಾಳ ಚೆನ್ನಾಗಿ ಬದುಕಿ